ಆಮ್ನಿಯೋಸಿಂಥಸಿಸ್ ಮಾಡಿಸ್ಲೇಬೇಕು, ಡಿಲೇ ಮಾಡಬಾರ್ದು. ಅದೇನಾದರೂ ಲೈಕ್ ನೆಗೆಟಿವ್ ಬಂತು ಅಂದರೆ ನಾವು ನೆಕ್ಸ್ಟ್ ಕಾಲ್ ತೊಗೋಬೇಕು ಅಂತೆಲ್ಲ ಹೇಳಿ ತಲೆ ನಾನು ಹುಳ ಬಿಟ್ಟಿದ್ರಿಂದ ನಾವು ಈಚ್ ಆ್ಯಂಡ್ ಎವ್ರಿ ಡೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಇತ್ತು. ರಿಪೋರ್ಟ್ ಏನು ಬರುತ್ತೆ ಅನ್ನೋ ಟೆನ್ಷನ್ ತುಂಬಾ ಇತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಒಂದು ಸ್ವಲ್ಪ ಗ್ಯಾಪ್ ಆಯಿತು, ಮಧ್ಯದಲ್ಲಿ ಯಾವುದೇ ರೀತಿ ವಿಡಿಯೋಸ್ ಮಾಡಿರಲಿಲ್ಲ ನಾನು. ಸ್ವಲ್ಪ ಒಂಥರ ಬೇಜಾರಲ್ಲಿದ್ದೆ, ಒಂಥರ ಡಿಪ್ರೆಷನ್ ಅಂತಲೇ ಹೇಳ್ಬೋದು. ಯಾವುದೂ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ರೀಸೆಂಟಾಗಿ ನಾನು ಆಮ್ನಿಯೋಸಿಂಥಸಿಸ್ ಟೆಸ್ಟ್ ಏನಿದೆ ಮಾಡಿಸಿದ್ದೆ. ಅದು ಫಸ್ಟಿಗೆ ಡಾಕ್ಟರ್ ಹೇಳಿದ್ದು 3 ವೀಕ್ಸಲ್ಲಿ ರಿಪೋರ್ಟ್ ಬಂದ್ಬಿಡುತ್ತೆ ಅಂತ ಹೇಳಿದರು. ಸೊ ಆಲ್ಮೋಸ್ಟ್ 1 ಮಂತ್ ಆಯಿತು, ಇನ್ನು ಕೂಡ ರಿಪೋರ್ಟ್ ಬಂದಿಲ್ಲ. ನನಗೆ 6 ಮಂತ್ಸ್ ಇದ್ದಾಗಲೇ ಅವ್ರು ಹೇಳಿದ್ರು ತುಂಬ ಡಿಲೇ ಮಾಡಿಬಿಟ್ಟಿದ್ದೀರಾ, ಸೊ ಇನ್ನು ಡಿಲೇ ಮಾಡಬಾರ್ದು, ಸೊ ನೀವು ಇಮಿಡಿಯೇಟಾಗಿ ಆಮ್ನಿಯೋಸಿಂಥಸಿಸ್ ಮಾಡಿಸ್ಲೇಬೇಕು. ಅದಾದಮೇಲೆ ರಿಪೋರ್ಟ್ ಬಂದಮೇಲೆ ರಿಪೋರ್ಟ್ ಬರೋಕ್ಕೆ 3 ವೀಕ್ಸ್ ಆಗುತ್ತೆ, ಲೇಟರ್ ವಿ ಕ್ಯಾನ್ ಟೇಕ್ ಎ ಕಾಲ್ ಅಂತೆಲ್ಲ ಹೇಳಿದರು. ಸೊ ಅದರಿಂದ ಅವ್ರು ಹಂಗೆ ಹೇಳಿದ್ಮೇಲೆ ನಾವು ಒಂದು ದಿನಾನು ಡಿಲೇ ಮಾಡ್ದಿರಾ ಅವ್ರು ಹೇಳಿದ ತಕ್ಷಣನೇ ಕೂಡ ನಾವು ಹೋಗಿ ಆಮ್ನಿಯೋಸಿಂಥಸಿಸ್ ಟೆಸ್ಟ್ ಮಾಡಿಸ್ಕೊಂಬಂದ್ವಿ. ಅವ್ರು ಹೇಳಿದ ಪ್ರಕಾರ 3 ವೀಕ್ಸಲ್ಲಿ ರಿಪೋರ್ಟ್ಸ್ ಕೊಡಬೇಕಿತ್ತು. ಅನ್ಫಾರ್ಚುನೇಟ್ಲಿ 1 ಮಂತ್ ಆದರೂ ರಿಪೋರ್ಟ್ ಬಂದಿಲ್ಲ. ಅದಾದಮೇಲೆ ರೀಸೆಂಟಾಗಿ ಒಂದು 1 ವೀಕಿಂದ ನನಗೆ ಬೇಬಿ ಮೂಮೆಂಟ್ಸ್ ಸ್ಟಾರ್ಟ್ ಆಯಿತು. ಬೇಬಿ ಮೂಮೆಂಟ್ಸ್ ಸ್ಟಾರ್ಟ್ ಆಗಬೇಕಾದ್ರೆ ಅದು ಒಂಥರ ಪೇನ್, ಬೇರೆನೇ ಪೇನ್, ಅದು ಹೇಳೋಕ್ಕಾಗಲ್ಲ. ಆ ಥರ ಅದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಈಗ ಒಂದು 2-3 ದಿವಸದಿಂದ ನಾನು ನೋಟಿಸ್ ಮಾಡಿದ್ದೇನೆಂದರೆ ಮೂಮೆಂಟ್ಸ್ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಸ್ಟಾರ್ಟಿಂಗ್ 1 ವೀಕಲ್ಲಿ ಏನು ಮೂಮೆಂಟ್ಸ್ ಇತ್ತಲ್ಲ, ತುಂಬ ಇತ್ತು ಮೂಮೆಂಟ್ಸು. ಬರ್ತಾ 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 ಸ್ಲೋಲಿ ಕಡಿಮೆ ಆಗ್ತಾ ಬಂತು. ಅದೊಂದು ಸ್ವಲ್ಪ ಟೆನ್ಷನ್ ಇತ್ತು ನನಗೆ, ಯಾಕೆ ಮೂಮೆಂಟ್ಸ್ ಬರ್ತಾ ಇಲ್ಲ. ನನಗೆ ಡಾಕ್ಟರ್ ಹೇಳಿದ ಪ್ರಕಾರ ಅಟ್ಲೀಸ್ಟ್ ದಿನಕ್ಕೆ ಒಂದು 15 ಸರನಾದರೂ ಮೂಮೆಂಟ್ಸ್ನ ನೀವು ಕೌಂಟ್ ಮಾಡಬೇಕು. ಬೆಳಗ್ಗೆ 1 5, ಮಧ್ಯಾಹ್ನ 1 5 ಅಥವಾ ಸಂಜೆ 1 5, ನೀವು ಯಾವಾಗ ಗೊತ್ತಾಗುತ್ತೆ ಆವಾಗ ಮೂಮೆಂಟ್ಸ್ ಎಷ್ಟಾಯಿತು ಅಂತ ಒಂದು ಜಸ್ಟ್ ರಫ್ ಆಗಿ ನೋಟ್ ಮಾಡ್ಕೊಳ್ಳಿ, ಒಳ್ಳೆಯದು ಅಂತ ಹೇಳಿದರು. ಮೂಮೆಂಟ್ಸ್ ಜಾಸ್ತಿ ಇತ್ತಂದರೆ ಪ್ರಾಬ್ಲಮ್ ಇರಲ್ಲ, ಮೂಮೆಂಟ್ಸ್ ಕಡಿಮೆ ಇತ್ತಂದ್ರೇ ಪ್ರಾಬ್ಲಮ್ ಇರುತ್ತೆ. ಯಾವುದಕ್ಕೂ ಕೂಡ ನೀವು ಅದನ್ನೆಲ್ಲ ನೋಟಿಸ್ ಮಾಡಬೇಕು ಅಂತ ನಂಗೆ ಹೇಳಿದರು. ಸೊ ಅದು ಕೂಡ ನೋಟಿಸ್ ಮಾಡ್ತಾ ಇದ್ದೆ. ಸ್ಟಾರ್ಟಿಂಗ್ 1 ವೀಕಲ್ಲಿ ಸ್ವಲ್ಪ ಮೂಮೆಂಟ್ಸು ಗೊತ್ತಾಗ್ತಾ ಇತ್ತು ನನಗೆ, ಬರ್ತಾ ಕ್ರಮೇಣ ಕಡಿಮೆ ಆಗ್ತಾ ಬಂದಾಗ ಅದು ಸ್ವಲ್ಪ ಬೇಜಾರಾಯಿತು. ಅದರಿಂದ ನನಗೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ. ಇವತ್ತು ಏನಕ್ಕಪ್ಪ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ತುಂಬ ಜನ ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ನಲ್ಲಿ ಕಮೆಂಟ್ಸಲ್ಲಿ ಇರ್ಬೋದು, ಸುಮಾರು ಜನ ನಿಮ್ಮದು ರಿಪೋರ್ಟ್ಸ್ ಬಂತಾ ಅಂತ ಕೇಳ್ತಾ ಇದ್ರಿ. ನಮಗೆ ಫಸ್ಟಿಗೆ 3 ವೀಕ್ಸ್ ಅಂತ ಏನು ಹೇಳಿದ್ರಲ್ಲ, ನಾವು ಆ 3 ವೀಕ್ಸ್ನ ನಾವು ಎಷ್ಟು ಕಾದ್ವಿ ಅಂತ ಹೇಳಿದ್ರೆ, 3 ವೀಕ್ಸಲ್ಲಿ ರಿಪೋರ್ಟ್ ಬಂದ್ಬಿಡುತ್ತೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ. 3 ವೀಕ್ಸ್ ಆದಮೇಲೆ ಲ್ಯಾಬ್ ಕಾಂಟ್ಯಾಕ್ಟ್ ಮಾಡಿದ್ವಿ. 3 ವೀಕ್ಸ್ ಆಯಿತು, ರಿಪೋರ್ಟ್ ಬಂತಾ ಅಂತ. ಆವಾಗ ಅವ್ರು ಲ್ಯಾಬಲ್ಲಿ ಇಲ್ಲ ಸರ್ 3 ವೀಕ್ಸ್ಗೆ ಆಗೋದಿಲ್ಲ, 1 ಮಂತ್ ಆಗುತ್ತೆ ರಿಪೋರ್ಟ್ ಬರೋದಕ್ಕೆ ಅಂತ ಹೇಳಿದ್ರು. ಮತ್ತೆ ಅಗೇನ್ 1 ವೀಕ್, ಮತ್ತೆ ಇನ್ನೂ 1 ವಾರ ಕಾಯಬೇಕಲ್ಲ. ಸೊ ಓಕೆ, ಕಾಯೋಣ, ಯಾವಾಗ 1 ತಿಂಗಳಾಗುತ್ತೆ, ಯಾವಾಗ ರಿಪೋರ್ಟ್ಸ್ ಬರುತ್ತೆ ಅಂತ ತುಂಬಾ ಕಾತರದಿಂದ ಕಾಯ್ತಾ ಇದ್ವಿ. 1 ತಿಂಗಳಾಯಿತು, ರಿಪೋರ್ಟ್ಸ್ ಬಂತಾ ಅಂತ ಕೇಳಿದ್ರೆ ಇಲ್ಲ ಇನ್ನೂ ಬಂದಿಲ್ಲ, ಬಂದರೆ ಕಳಿಸ್ತೀವಿ. ಸೊ 1 ತಿಂಗಳ ಮೇಲೆ 1 ದಿನ ಆಯಿತು, 2 ದಿನ ಆಯಿತು. ನಮಗೂ ಒಂದು ಟೆನ್ಷನ್ ಇರುತ್ತೆ, ಏನಪ್ಪ ರಿಪೋರ್ಟ್ ಏನು ಬರುತ್ತೆ, ಯಾಕಂದರೆ ಡಿಲೇ ಮಾಡಬಾರ್ದು ಅಂತ ತಲೆನಲ್ಲಿ ಹುಳ ಬಿಟ್ಬಿಟ್ಟಿದ್ದಾರೆ. ಆಮ್ನಿಯೋಸಿಂಥಸಿಸ್ ಮಾಡಿಸ್ಲೇಬೇಕು, ಡಿಲೇ ಮಾಡಬಾರ್ದು. ಅದೇನಾದರೂ ಲೈಕ್ ನೆಗೆಟಿವ್ ಬಂತು ಅಂದರೆ ನಾವು ನೆಕ್ಸ್ಟ್ ಕಾಲ್ ತೊಗೋಬೇಕು ಅಂತೆಲ್ಲ ಹೇಳಿ ತಲೆನಲ್ಲಿ ಹುಳ ಬಿಟ್ಟಿದ್ರಿಂದ ನಾವು ಈಚ್ ಆ್ಯಂಡ್ ಎವ್ರಿ ಡೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಇತ್ತು. ರಿಪೋರ್ಟ್ ಏನು ಬರುತ್ತೆ ಅನ್ನೋ ಟೆನ್ಷನ್ ತುಂಬಾ ಇತ್ತು. ಆ್ಯಂಡ್ ಲ್ಯಾಬು ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ. ಲ್ಯಾಬಲ್ಲಿ ಇಲ್ಲ ಇನ್ನೂ ಬಂದಿಲ್ಲ, ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ, ಕಳಿಸಿದ್ರೆ ನಿಮಗೆ ಕಳಿಸ್ತೀವಿ, ಇದೇ ನಾನ್ಸೆನ್ಸು. ಇಷ್ಟು ಕೋಪ ಬರ್ತಾ ಇತ್ತು ಅಂದರೆ ಟೋಟಲಿ ಲಾಸ್ ಮೈ ಪೇಷನ್ಸ್. ಯಾಕಂದರೆ ಹೇಳಿದ್ದು 3 ವೀಕ್ಸ್ ಅಂತ, ಈಗ ಆಲ್ರೆಡಿ ಮೋರ್ ದೆನ್ 1 ಮಂತ್ ಆಗಿದೆ, ಇನ್ನೂ ಕೂಡ ರಿಪೋರ್ಟ್ ಬಂದಿಲ್ವಲ್ಲ ಅಂತ ನಾವು ಲ್ಯಾಬಿಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾ ಇದ್ವಿ. ಮಾಡಿದ್ರೆ ಇವತ್ತು ಸ್ಯಾಟರ್ಡೇ, ಅವ್ರು ಇರಲ್ಲ, ಇವತ್ತು ಸಂಡೇ, ಇವತ್ತು ರಜಾ ಇರ್ತಾರೆ, ಯಾರು ವರ್ಕ್ ಮಾಡಲ್ಲ, ಇದೇ ರೀಸನ್ಸ್ಗಳು ಕೊಟ್ಕೊಂಡು ಬಂದರು. ಸೊ ಅದಾದಮೇಲೆ ನನಗೂ ನನ್ನ ಹಸ್ಬೆಂಡ್ಗೂ ತುಂಬ ಅಂದರೆ ತುಂಬ ಕೋಪ ಬಂತು. ನಾವು ಇವತ್ತು ಹಾಸ್ಪಿಟ್ಲಿಗೆ ಹೋದ್ವಿ. ಲೈಕ್ ಆಗಿಲ್ಲ ಅಂದರೆ ನಮಗೆ ರಿಪೋರ್ಟ್ಸೇ ಬೇಡ, ಅಮೌಂಟ್ ರಿಫಂಡ್ ಮಾಡಿ, ನಮಗೆ ಬೇಡ ಬಿಡಿ ಅಂತ ಕೇಳೋಣ ಅಂತ ಸಿಕ್ಕಾಬಿಟ್ಟೆ ಕೋಪದಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹಾಸ್ಪಿಟ್ಲಿಗೆ ಹೋದ್ವಿ.
ಹೋಗಿ ಆ ಲ್ಯಾಬಲ್ಲಿ ಇರೋರು ಎಲ್ರಿಗೂ ಚೆನ್ನಾಗಿ ಗ್ರಾಚಾರ ಬಿಡಿಸಿದ್ವಿ. ಯಾಕಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು, ಅಟ್ಲೀಸ್ಟ್ ಒಂದು ರೆಸ್ಪಾನ್ಸ್ ಆದ್ರೂ ಪ್ರಾಪರ್ ಆಗಿರ್ಬೇಕಲ್ವಾ. ಬೆಳಿಗ್ಗೆನೆ ಕಾಲ್ ಮಾಡೋದಕ್ಕೆ ಅವರು ಇಲ್ಲ ಬರುತ್ತೆ ಸರ್, ಬಂದ್ಮೇಲೆ ಇನ್ಫಾರ್ಮ್ ಮಾಡ್ತೀವಿ, ನಾವೇ ಕಾಲ್ ಮಾಡ್ತೀವಿ, ನೀವು ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇದ್ರು. ಆಮೇಲೆ ನಾವು 10 o'clock ಕಾಲ್ ಮಾಡಿದ್ವಿ, ಸೇಮ್ ಆನ್ಸರ್ ಬಂತು. 11 o'clock ಕಾಲ್ ಮಾಡಿದ್ವಿ, ಸೇಮ್ ಆನ್ಸರ್ ಬಂತು. 12 o'clock ಮತ್ತೆ ಎವ್ರಿ 1 hour ಒಂದೊಂದ್ಸರಿ ಕಾಲ್ ಮಾಡ್ತಾ ಇದ್ವಿ. ಇನ್ನೂ ಬಂದಿಲ್ಲ ಸರ್, ಬಂದ್ರೆ ನಾವೇ ಕಳಿಸ್ತೀವಿ ಸರ್, ಇಷ್ಟೇ ಹೇಳ್ತಾ ಇದ್ರು. ಆಮೇಲೆ ವಿ ಡಿಸೈಡೆಡ್, ಇಲ್ಲ ಲೆಟ್ಸ್ ಗೋ ಟು ಹಾಸ್ಪಿಟಲ್, ಹೋಗೋಣ, ನಾವು ಮಾತಾಡೋಣ, ಡಾಕ್ಟರ್ ಹತ್ರ ಮಾತಾಡಬೇಕು ಇವತ್ತು, ಏನಾದರೂ ಒಂದು ಆಗಲಿ. ಇಫ್ ಇನ್ ಕೇಸ್ ಅವ್ರು ರಿಪೋರ್ಟ್ ಕೊಡೋಕೆ ರೆಡಿ ಇಲ್ಲ ಅಂದರೆ ಅವ್ರ ಅಮೌಂಟ್ ರಿಫಂಡ್ ಮಾಡಬೇಕು ಅಂತ ಸೀರಿಯಸ್ ಆಗಿ ಇಬ್ರು ಜಗಳ ಮಾಡೋಕ್ಕೆ ಅಂತಾನೆ ಹೋದ್ವಿ. ನಾವು ಹೋದಾಗ ಲ್ಯಾಬಲ್ಲಿ ಕೇಳಿದಾಗ ನಾವು ಹೋದ್ವಿ. ನಮ್ಮ ನೋಡಿ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ್ರು, ಯಾಕಂದ್ರೆ ಕಾಲಲ್ಲಿ ಹೇಳ್ತಾ ಇದ್ವಿ ಬಂದೇ ಬಿಟ್ರಲ್ಲ ಹಾಸ್ಪಿಟ್ಲಿಗೆ ಅಂತ. ಐ ಡೋಂಟ್ ನೋ ಅವ್ರಿಗೇನು ಅನಿಸ್ತೋ ಗೊತ್ತಿಲ್ಲ. ಆವಾಗ ಇನ್ನೊಂದು ಕತೆ, ಒಂದು ರಿಪೋರ್ಟ್ ಬಂದಿದೆ, ಇನ್ನೊಂದು ರಿಪೋರ್ಟ್ ಬರಬೇಕು, ಅವರು ಎರಡು ಒಟ್ಟಿಗೆ ಕೊಡೋಣ ಅಂತ ಹೇಳ್ತಾ ಇದ್ದಾರೆ, ವೇಟ್ ಮಾಡ್ಬೇಕಂತೆ ಅಂತ ಎಲ್ಲ ಲ್ಯಾಬಲ್ಲಿ ಮತ್ತೆ ಇನ್ನೊಂದು ಕತೆ ಹೇಳಕ್ ಶುರು ಮಾಡಿದ್ರು. ನಾವು ಸೀದಾ ಡಾಕ್ಟರ್ ಹತ್ರ ಹೋದ್ವಿ. ಸಿಕ್ಕಾಬಟ್ಟೆ ರಶ್ ಇತ್ತು. ಅರ್ಧ ಗಂಟೆ ವೇಟ್ ಮಾಡಿ ಡಾಕ್ಟರ್ ಹತ್ರ ಹೋಗಿ ಹೇಳಿದ್ವಿ, ನೀವು ಹೇಳಿದ್ದೇನು, ಇಲ್ಲಿ ಆಗ್ತಾ ಇರೋದೇನು, ನೀವು ಹೇಳಿದ್ರಿ 3 weeks ಅಲ್ಲಿ ರಿಪೋರ್ಟ್ ಬರಬೇಕು ಅಟ್ ಎನಿ ಕಾಸ್ಟು, ಸೊ ಅದಾದ್ಮೇಲೆ ವಿ ಕ್ಯಾನ್ ಟೇಕ್ ಎ ಕಾಲ್ ಅಂತ ನೀವು ಹೇಳಿದ್ರಿ. ನೀವು ಹೇಳಿದ್ರೂ ಒಂದು ರೀಸನ್ಗೆ ನಾವು ಒಂದು ದಿನಾನು ವೇಸ್ಟ್ ಮಾಡ್ದಿರಾ, ಯೋಚನೆ ಕೂಡ ಮಾಡ್ದಿರಾ ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡೇನೆ ಬಂದು ಅಮ್ನಿಯೋಸಿಂಥಸಿಸ್ ಮಾಡಿಸಿದ್ದೀವಿ. ಅದು ನೀವು ಹೇಳ್ದಷ್ಟೇ ಚಾರ್ಜ್ ಕೊಟ್ಟು ಮಾಡಿಸಿದ್ದೀವಿ, ಏನು ಸ್ಮಾಲ್ ಅಮೌಂಟ್ ಅಂತೂ ನೀವು ಕೇಳಿಲ್ಲ, ಅಷ್ಟೆಲ್ಲ ಕೊಟ್ಟು ಮಾಡಿಸಿದ್ದೀವಿ. ಬಟ್ ನಮ್ಗೆ ಇನ್ನೂ ರಿಪೋರ್ಟ್ ಬಂದಿಲ್ಲ ಅಂತ ನನ್ನ ಹಸ್ಬೆಂಡ್ ಸ್ವಲ್ಪ, ಯೂಶಲಿ ನನ್ನ ಹಸ್ಬೆಂಡ್ ಕೋಪನೇ ಬರಲ್ಲ, ಈಸ್ ಅ ವೆರಿ ಕೂಲ್ ಆ್ಯಂಡ್ ಕಾಮ್ ಪರ್ಸನ್. ಬಟ್ ಇವತ್ತು ಅವ್ರಿಗೆ ಸಿಕ್ಕಾಬಟ್ಟೆ ಕೋಪ ಬಂತು ಡಾಕ್ಟರ್ ಹತ್ರ ಮಾತಾಡಿದ್ದಕ್ಕೆ. ಡಾಕ್ಟರ್ ಹೇಳಿದ್ರು ಲೈಕ್ ಇಲ್ಲ, ಡಿಲೇ ಏನಕ್ಕೆ ಆಗ್ತಿದೆ ಅಂತ ನಮಗೂ ಗೊತ್ತಿಲ್ಲ, ಬೇರೆಯವ್ರಿಗೆಲ್ಲ ಅಂದರೆ 3 weeks ಅಲ್ಲಿ ಬಂದ್ಬಿಡತ್ತೆ, ನಿಮ್ಮ ಕೇಸ್ ಸ್ವಲ್ಪ ಕಾಂಪ್ಲಿಕೇಶನ್ ಇರೋದ್ರಿಂದಾನೇ ಸ್ವಲ್ಪ ಬೇರೆ ಟೆಸ್ಟ್ಗಳೆಲ್ಲ ಮಾಡಿಸಿದ್ದೀವಿ, ಸೊ ಅದರಿಂದ ನಿಮ್ಗೆ ಯಾವುದೇ ರೀತಿ ಡಿಸ್ಕೌಂಟ್ ನಾವು ಕೊಡೋಕ್ಕಾಗಲಿಲ್ಲ, ನಿಮ್ಗೆ ರಿಪೋರ್ಟ್ ಬರೋ ಡಿಲೇ ಆಗ್ತಾ ಇದೆ, ನಾನು ಮಾತಾಡ್ತೀನಿ ಅಂತ ಅವರು ಇಮಿಡಿಯೇಟಾಗಿ ಲ್ಯಾಬಿಗೆ ಕಾಲ್ ಮಾಡಿ ಲ್ಯಾಬ್ ಅವ್ರ ಹತ್ರ ಮಾತಾಡಿದ್ರು. ಒಂದು ಟೆಸ್ಟ್ ರಿಪೋರ್ಟ್ ಬಂದಿದೆ, ಇನ್ನೊಂದು ಬರಬೇಕು ಅಂತ ಹೇಳಿದ್ರು. ಏನು ರೆಡಿ ಇದೆಯಲ್ಲ, ರಿಪೋರ್ಟ್ ಬಂದಿದೆಯಲ್ಲ ಅದನ್ನು ಕಳಿಸಿ ಫಸ್ಟು, ಅದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾವು ಬೇಬಿ ಬಗ್ಗೆ ಏನಾದರೂ ಒಂದು ಆ್ಯಕ್ಷನ್ ತಗೋಬೇಕು ಇಮಿಡಿಯೇಟ್ ಆಗಿ ಅಂತ ಅವರು ಲ್ಯಾಬಲ್ಲಿ ಮಾತಾಡಿದ್ರು. ಓಕೆ, ಒಂದು 20 minutesಲ್ಲಿ ರಿಪೋರ್ಟ್ ಕಳಿಸ್ತೀನಿ ಅಂತ ಹೇಳಿ ಫೈನಲಿ ನನಗೆ ರಿಪೋರ್ಟ್ನ ಕೊಟ್ಟರು. ಸೊ ದಿಸ್ ಇಸ್ ಮೈ ರಿಪೋರ್ಟ್, ಓಕೆನಾ. ಇದು ಅಮ್ನಿಯೋಸಿಂಥಸಿಸ್ ಅಲ್ಲಿ ಬಂದಿರುವಂಥ ಫಸ್ಟ್ ರಿಪೋರ್ಟ್ ಇದು ನನಗೆ. ಇದು ಒಂದು ರಿಪೋರ್ಟ್, ಇದು ಮೇನ್ ಇಂಪಾರ್ಟೆಂಟ್ ರಿಪೋರ್ಟ್ ಅಂದರೆ ಇದೇನೆ. ಯಾಕಂದರೆ ಇದರಲ್ಲಿ ಬೇಬಿ ನಾರ್ಮಲ್ ಇದೆಯಾ ಅಬ್ನಾರ್ಮಲ್ ಇದೆಯಾ ಅನ್ನೋ ಕ್ಲಾರಿಟಿ ಈ ರಿಪೋರ್ಟಲ್ಲಿ ಅಷ್ಟೇ ಸಿಗುತ್ತೆ. ಸೊ ಅದರಲ್ಲಿ ಕ್ರೋಮೋಸೋಮಲ್ಲಿ ಚೆಕ್ ಮಾಡಿದ್ದಾರೆ, ಬೇಬಿ ಫ್ಲೂಡ್ ಏನಿದೆ ತಗೊಂಡು ಕ್ರೋಮೋಸೋಮಲ್ಲೆಲ್ಲ ಚೆಕ್ ಮಾಡಿದರೆ 22 ಕ್ರೋಮೋಸೋಮಲ್ಸು ತುಂಬ ಚೆನ್ನಾಗಿದೆ ನನ್ನದು ಬೇಬಿದು. ಸೊ 22 ಕ್ರೋಮೋಸೋಮಲ್ಸ್ ಚೆಕ್ ಮಾಡಿದ್ದಾರೆ, ಯಾವುದ್ರಲ್ಲೂ ಕೂಡ ಅಬ್ನಾರ್ಮಲಿಟೀಸ್ ಬಂದಿಲ್ಲ, ತುಂಬ ಚೆನ್ನಾಗಿದೆ ಮಗು. ಒಂದು ಅಮ್ನಿಯೋಸಿಂಥಸಿಸ್ ರಿಪೋರ್ಟ್ ಬಂದು ನಾರ್ಮಲ್ ಆಗಿ ಬಂದಿದೆ. ಇದು ಬಂದು 2 ರಿಪೋರ್ಟ್ ಕೊಡ್ತಾರಂತೆ. ಒಂದು ಅವತ್ತು ಹೇಳಿದೆ, ಅವತ್ತಿನ ದಿನ ನಾನು ಏನು ಅಮ್ನಿಯೋಸಿಂಥಸಿಸ್ ಮಾಡ್ಸೋಕೆ ಹೋಗಿದ್ನಲ್ಲ, ಅವತ್ತಿನ ದಿನ ಬ್ಲಡ್ ಕೂಡ ತಗೊಂಡ್ರು ನಂದು. 2 ಸತಿ ಹೋಗಿ ಫಸ್ಟು ಅಲ್ಲಿ ಟೆಸ್ಟ್ ಮಾಡಿಸ್ಬೇಕಾದ್ರೂ ಕೂಡ 20 ml ಬ್ಲಡ್ ತಗೊಂಡ್ರು. ಅಗೇನ್ ನಮ್ಮನ್ನ ಕರೆಸಿ 8 to 10 ml ಮತ್ತೆ ಬ್ಲಡ್ ತಗೊಂಡ್ರು ಅಂತ ಹೇಳಿದ್ನಲ್ಲ, ಆ ಬ್ಲಡ್ ತಗೊಂಡ್ರು ರಿಪೋರ್ಟ್ಸ್ ಇನ್ನೂ ಬಂದಿಲ್ಲ. ಅದು ಬರೋದಕ್ಕೆ ಇಟ್ಸ್ ಟೇಕ್ ಟೈಮ್ ಅಂತೆ. ಬಟ್ ಅದು ಇಂಪಾರ್ಟೆಂಟ್ ಅಂತಾನು ಹೇಳ್ತಾರೆ, ಬಟ್ ಅದು ಇಟ್ಸ್ ಓಕೆ ಅಂತಾನು ಹೇಳ್ತಾರೆ. ಒಂಥರ ಹಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ. ನಾವು ಕೇಳಿದ್ವಿ ಯಾವ ರಿಪೋರ್ಟ್ ಪೆಂಡಿಂಗ್ ಇದೆ, ಯಾವ್ದು ಬರಬೇಕು, ಯಾವುದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕೇಳಿದಕ್ಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತೆ. ಅಗೇನ್ ಅದು ಕೂಡ ಇಂಪಾರ್ಟೆಂಟ್ ಅಂತೆ. ಅದು ಬರೋದಕ್ಕೆ ಡಿಲೇ ಆಗುತ್ತೆ, ಬಟ್ ಅದು ಇಟ್ಸ್ ಓಕೆ, ಪರವಾಗಿಲ್ಲ. ಅದು ಯಾವ ಟೆಸ್ಟ್ ಅಪ್ಪ ಅಂತ ಹೇಳಿದ್ರೆ ಹೋಲ್ ಎಕ್ಸೋಮ್ ಸೀಕ್ವೆನ್ಸಿಂಗ್ NGS ಪ್ಯಾನಲ್ ಅಂತೆ. ಸೊ ಈ ಒಂದು ಬ್ಲಡ್ ಟೆಸ್ಟ್ ಏನಿದೆ ಇದ್ರ ಸ್ಟೇಟಸ್ ಬಂದು ನನಗಿನ್ನು ಪೆಂಡಿಂಗ್ ಅಂತ ಕೊಟ್ಟಿದ್ದಾರೆ ಸ್ಟೇಟಸ್. ಅದ್ರದ್ದಿನ್ನೂ ರಿಪೋರ್ಟ್ ನನಗೆ ಕೊಟ್ಟಿಲ್ಲ. ಆ್ಯಂಡ್ ಈ ರಿಪೋರ್ಟನ್ನು ನಾವು ಹೋಗಿ ಡಾಕ್ಟರ್ ಹತ್ರ, ಸೊ ನಾವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಲ್ಯಾಬ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ ಮೇಲೆ ಡಾಕ್ಟರು ಲ್ಯಾಬ್ ಅವ್ರ ಹತ್ರ ಔಟ್ಸೈಡ್ ಏನು ಲ್ಯಾಬ್ ಅವರು ಕಳಿಸಿದ್ರಲ್ಲ, ಇದು ಯಾವ ಲ್ಯಾಬ್ಗೆ ಕಳಿಸಿದ್ರು ಅಂದರೆ ಮೆಟ್ರೋಪೋಲಿಸ್ ಅನ್ನೋ ಒಂದು ಲ್ಯಾಬ್ಗೆ ಸ್ಯಾಂಪಲ್ಸ್ನ ಕಳಿಸಿದ್ರು ಅವರು. ತುಂಬ ಬೇಜಾರಾಗಿದ್ದ ವಿಷಯ ಏನಪ್ಪ ಅಂದರೆ, ನಾವು ಲಾಸ್ಟ್ 1 ವೀಕಿಂದ ನಾವು ಬ್ಯಾಕ್ ಟು ಬ್ಯಾಕ್ ಲ್ಯಾಬ್ ಅವ್ರ ಜೊತೆ
ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ, ರಿಪೋರ್ಟ್ ಬಂತಾ, ರಿಪೋರ್ಟ್ ಏನಾಯ್ತು ಅಂತ. ಆ 1 ವೀಕ್ ಕೂಡ ಅವ್ರು ನಾರ್ಮಲ್ ಆಗಿ ಬರುತ್ತೆ ಸರ್, ಕಳಿಸ್ತೀವಿ ಸರ್, ಹೇಳ್ತೀವಿ ಸರ್, ಇಷ್ಟೇ ಹೇಳ್ತಾ ಇದ್ರು. ಆ್ಯಂಡ್ ನಾವು ಕಾಂಟ್ಯಾಕ್ಟ್ ಮಾಡ್ತಿರೋ ವಿಷಯ, ನಮ್ಮ ರಿಪೋರ್ಟ್ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿರೋ ವಿಷಯ ಅವರು ಯಾವುದನ್ನು ಡಾಕ್ಟರ್ ಹತ್ರ ಹೇಳೇ ಇರಲಿಲ್ಲ. ಇವತ್ತು ನಾವೇನು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗಿದೆ. ಯಾಕಂದರೆ ಎವ್ರಿಡೇ ಒಂದು 50-60 ಪೇಷಂಟ್ಸ್ಗಳನ್ನ ಆ ಡಾಕ್ಟ್ರು ನೋಡ್ತಾರೆ. ಸೊ ಅವ್ರು ಎಷ್ಟು ಜನನ ಅಂತ ನೆನಪಲ್ಲಿ ಇಟ್ಕೋತಾರೆ. ಆದರೂ ಕೂಡ ಅವ್ರಿಗೆ ಆವಾಗ ಒಂದ್ಸತಿ ನೆನಪಾಗ್ತಿತ್ತಂತೆ, ಈ ಥರ ಒಂದು ಪೇಷಂಟು ಈ ಥರ ಅಮ್ನಿಯೋಸಿಂಥೆಸಿಸ್ ಮಾಡ್ತಿದ್ರಲ್ಲ ರೀಸೆಂಟಾಗಿ, ಅವ್ರ ರಿಪೋರ್ಟ್ ಯಾಕೆ ಇನ್ನೂ ಬಂದಿಲ್ಲ, ಪೇಷಂಟ್ ಕಡೆಯಿಂದ ಯಾಕೆ ಯಾರು ಫಾಲೋ ಅಪ್ ಮಾಡ್ತಾ ಇಲ್ಲ ಅಂತ ಅವ್ರು ಯೋಚನೆ ಮಾಡ್ತಿದ್ರಂತೆ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾವು ರೆಗ್ಯುಲರಾಗಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ, ಏನಿದೆ ಸ್ಟೇಟಸ್ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೀವಿ ಅನ್ನೋ ವಿಷಯ ಅವ್ರಿಗೆ ಗೊತ್ತೇ ಇಲ್ಲ. ಯಾಕಂದರೆ ಲ್ಯಾಬ್ನವರು ಅವ್ರಿಗೆ ಇನ್ಫಾರ್ಮೇಷನ್ನೇ ಕೊಟ್ಟಿಲ್ಲ. ನಾವು ಹಾಸ್ಪಿಟಲ್ ಹೋಗೋದಕ್ಕೆ ಮುಂಚೆ ಹಾಸ್ಪಿಟಲ್ನಲ್ಲಿರುವಂಥ ಲ್ಯಾಬ್ಗೆ ಪ್ರತಿದಿನ ಕಾಲ್ ಮಾಡಿ ಅಪ್ಡೇಟ್ ಕೇಳ್ತಾ ಇದ್ದೀವಿ. ಅವರು ಸೇಮ್ ಆನ್ಸರ್ ಕೊಡ್ತಾ ಇದ್ರು. ಹಾಗೆ ನಾವು ಕೇಳಿದ್ವಿ, ನೀವು ಯಾವ ಲ್ಯಾಬಲ್ಲಿ ಕೊಟ್ಟಿದ್ದೀರಾ ಹೇಳಿ, ನಾನೇ ಹೋಗಿ ಎನ್ಕ್ವೈರಿ ಮಾಡ್ಕೊಂಬರ್ತೀನಿ, ನನಗೆ ರಿಪೋರ್ಟ್ಸ್ ತುಂಬ ಇಂಪಾರ್ಟೆಂಟ್ ಇದೆ, ಎಮರ್ಜೆನ್ಸಿ ಇದೆ ಅಂತ ನನ್ನ ಹಸ್ಬೆಂಡ್ ಕೇಳ್ತಾ ಇದ್ರು. ಅವಾಗ ಅವ್ರು ಹೇಳಿದ್ದು ಮೆಟ್ರೋಪೋಲಿಸ್ ಅನ್ನೋ ಒಂದು ಲ್ಯಾಬಲ್ಲಿ ನಾವು ಕೊಟ್ಟಿದ್ದೀವಿ ಸರ್, ಅವ್ರು ಕೊಡ್ತಾರೆ. ಯಾವ ಬ್ರ್ಯಾಂಚು, ಎಲ್ಲಿ, ಏನು ಎತ್ತ ಏನೂ ಹೇಳಿಲ್ಲ. ಸೊ ಅಗೇನ್ ನಾವು ಮತ್ತೆ ಟ್ರೈ ಮಾಡೋಣ ಅಂತ ಮೆಟ್ರೋಪೋಲಿಸ್ ಕಸ್ಟಮರ್ ಕೇರ್ ಕಾಲ್ ಮಾಡಿ ಅವ್ರ ಹತ್ರ ಕೂಡ ಎನ್ಕ್ವೈರಿ ಮಾಡಿದ್ವಿ. ಅವರು ಆನ್ಲೈನ್ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ಅವ್ರು ನೀವು ಫಿಸಿಕಲಿ ಹೋಗಬೇಕು, ಯಾವ ಲ್ಯಾಬಲ್ಲಿ ನೀವು ಟೆಸ್ಟ್ ಕೊಟ್ಟಿದ್ರು ಅಲ್ಲೇ ಹೋಗಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಈ ಹಾಸ್ಪಿಟಲಿಂದ ಯಾವ ಬ್ರಾಂಚಿಗೆ ಕಳಿಸಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಇನ್ಫಾರ್ಮೇಶನ್ ನಮ್ಗೆ ಅಲ್ಲೂ ಕೂಡ ಸಿಗ್ಲಿಲ್ಲ. ಅದಾದ್ಮೇಲೆ ನಾವು 1 ತಿಂಗಳು ಕಾದು 1 ತಿಂಗಳ ಮೇಲೆ 2-3 ದಿನ ಆದ್ರೂ ಕೂಡ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರ್ದೇ ಇದ್ದಾಗ ನಾವು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳೇಬೇಕು. ಯಾಕಂದ್ರೆ ಗೊತ್ತಿಲ್ಲ ರಿಪೋರ್ಟಲ್ಲಿ ಏನಿದೆ, ಯಾಕೆ ಡಿಲೇ ಮಾಡ್ತಿದಾರೇನೋ ಐಡಿಯಾ ಕೂಡ ಇಲ್ಲ ನಮಗೆ. ಆ 1 ವೀಕಿಂದ ತುಂಬ ಡಿಸ್ಟರ್ಬ್ ಆಯಿತು. ಯಾಕಂದರೆ 3 ವೀಕ್ಸಿಗೆ ರಿಪೋರ್ಟ್ಸ್ ಬರುತ್ತೆ ಅಂದಿದ್ರು, 3 ವೀಕಿಗೆ ರಿಪೋರ್ಟ್ಸ್ ಬರಲಿಲ್ಲ. 4 ವೀಕ್ಸ್ ಆಯಿತು, 4 ವೀಕ್ಸ್ ಮೇಲೆ 3 ಡೇಸ್ ಆಯಿತು, ಯಾಕೆ ಇನ್ನೂ ರಿಪೋರ್ಟ್ಸ್ ಬರ್ತಿಲ್ಲ, ಯಾಕೆ ಡಿಲೇ ಆಗ್ತಾ ಇದೆ, ಯಾಕೆ ನನಗೆ ಆಗ್ತಾ ಇದೆ, ಇದೆಲ್ಲ ಒಂದಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳು, ಯಾಕೆಲ್ಲ ಬ್ಯಾಕ್ ಟು ಬ್ಯಾಕ್ ನನಗೆ ಆಗ್ತಾ ಇದೆ ಅನ್ನೋ ಒಂದಷ್ಟು ಬೇಜಾರು, ಡಿಪ್ರೆಷನಲ್ಲಿ ನಾನು ಹೋಗಿದ್ದಂತೂ ಉಂಟು. ಯಾಕೆ ಹಿಂಗೆ ಆಗ್ತಾ ಇದೆ, ರಿಪೋರ್ಟ್ಸ್ ಬರಬೇಕಿತ್ತಲ್ಲ, ಯಾಕೆ ಬಂದಿಲ್ಲ, ಅದು ತುಂಬ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ನಾನು. ಅದಾದ್ಮೇಲೆ ಇವತ್ತು ಹೋಗಿ ಡಾಕ್ಟರ್ ಹತ್ರ ಮಾತಾಡಿದ್ಮೇಲೆ ಡಾಕ್ಟ್ರಿಗೆ ಹೇಳ್ತಾರೆ, ನನಗೆ ಗೊತ್ತೇ ಇಲ್ಲ ಈ ವಿಷಯ, ನೀವು ಅಟ್ಲೀಸ್ಟ್ ನನಗೆ ಕಾಲ್ ಮಾಡಿ ಹೇಳಬೇಕಿತ್ತಲ್ವಾ. ನಾವು ಎಷ್ಟೊಂದು ಸತಿ ರಿಸೆಪ್ಷನ್ಗೆ ಕಾಲ್ ಮಾಡಿ ಡಾಕ್ಟ್ರ್ ಕನೆಕ್ಟ್ ಮಾಡಿ ಅಂದರೂ ಕೂಡ ಮಾಡ್ತಾ ಇರಲಿಲ್ಲ ಅವರು ರಿಸೆಪ್ಷನಲ್ಲಿ. ಡಾಕ್ಟ್ರ್ ಬ್ಯುಸಿ ಇದ್ದಾರೆ, ಡಾಕ್ಟ್ರ್ ಲೇಬರ್ ರೂಮ್ಗೆ ಹೋಗಿದ್ದಾರೆ, ಡಾಕ್ಟ್ರ್ ಅಲ್ಲಿದ್ದಾರೆ, ಡಾಕ್ಟ್ರ್ ಇಲ್ಲಿದ್ದಾರೆ, ಇದೇ ಹೇಳ್ತಾ ಇದ್ರು, ಕನೆಕ್ಟೇ ಮಾಡ್ತಾ ಇರಲಿಲ್ಲ. ಸೊ ನಾವು ಯಾವಾಗ ಇಲ್ಲ ಇದೇನಾದರೂ ಹಿಂಗೆ ಬಿಟ್ಟರೆ ಆಗಲ್ಲ, ವಿ ಹ್ಯಾವ್ ಟು ಟೇಕ್ ಎ ಸೀರಿಯಸ್ ಆ್ಯಕ್ಷನ್ ಆನ್ ದಿಸ್ ಅಂತ ಅಂದ್ಕೊಂಡು ಹೋಗಿ ಹಾಸ್ಪಿಟಲ್ನಲ್ಲಿ ಡಾಕ್ಟ್ರ್ ಹತ್ರ ಮಾತಾಡಿದಾಗ ಗೊತ್ತಾಯಿತು ಅವ್ರಿಗೆ ವಿಷಯನೇ ಯಾರೂ ಹೇಳಿಲ್ಲ ಅಂತ. ಆಮೇಲೆ ಅವರು ಇಮ್ಮಿಡಿಯೇಟಾಗಿ ಲ್ಯಾಬಿಗೆ ಕಾಲ್ ಮಾಡಿ ಲ್ಯಾಬಿಂದ ಯಾವ ರಿಪೋರ್ಟ್ಸ್ ರೆಡಿ ಇದೆ ಅದನ್ನು ಕಳಿಸಿ, ನೀವು ಇಮ್ಮಿಡಿಯೇಟಾಗಿ ಕಳಿಸಿ ಅಂತ ಕೇಳಿದಾಗ 1/2 ಅವರಲ್ಲಿ ಕಳಿಸ್ತೀವಿ ಅಂತ ಹೇಳಿದರು. ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಒಳಗಡೆ ನನ್ನ ಒಂದು ರಿಪೋರ್ಟ್ಸ್ ಬಂತು, ಇನ್ನೊಂದು ರಿಪೋರ್ಟ್ಸ್ ಇನ್ನೂ ಕೊಟ್ಟಿಲ್ಲ. ಈ ಒಂದು ನಾರ್ಮಲ್ ಅಂತ ಬರೋದಕ್ಕೆ, ಮಗುಗೇನು ಪ್ರಾಬ್ಲಮ್ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ. ನನಗೆ ಕಾನ್ಫಿಡೆಂಟ್ ಏನೋ ಇತ್ತು, ಇಲ್ಲ ಮಗುಗೇನು ಆಗಿರೋಕ್ಕೆ ಚಾನ್ಸ್ ಇಲ್ಲ, ಮಗುಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದು ಕೂಡ ನನ್ನಲ್ಲಿ ಒಂದು ಕಾನ್ಫಿಡೆಂಟ್ ಇದ್ರೂ ಕೂಡ ಒಂದೆಲ್ಲೋ ಭಯ. ನ್ಯಾಚುರಲ್ ಆಗಿ ನಿಮಗೆ ಆಗೋದಿಲ್ಲ, IVF ಹೋಗಬೇಕು ಅಂತ ಹೇಳಿದ್ರು. ಆ್ಯಂಡ್ ಏಜ್ ಫ್ಯಾಕ್ಟ್ರ್ ತುಂಬ ಇದೆ. ಈ 35 ಏಜಲ್ಲಿ ನಾರ್ಮಲ್ ಬೇಬೀಸ್ ಆಗೋದೆಲ್ಲ ಅಬ್ನಾರ್ಮಲ್ ಬೇಬೀಸ್ ಆಗುತ್ತೆ ಅಂತ ಬೇರೆ ಹೇಳಿ ಎದುರಿಸಿದ್ರು. ಏನೇನೋ ಒಂದಷ್ಟು ತಲೆಗೆ ಹುಳ ಬಿಟ್ಟಿದ್ರಿಂದ ನನಗೆ ಒಂದು ಭಯ ಇತ್ತು, ಎಲ್ಲಿ ಬೇಬಿ ಅಬ್ನಾರ್ಮಲ್ ಆಗ್ಬಿಡುತ್ತೋ ಆ ಥರ ಒಂದು ಭಯ ಇತ್ತು. ಅದು ಕೂಡ ಹೇಳಿದರು, ಬೇಬಿಗೆ ಏನಾದರೂ ಅಬ್ನಾರ್ಮಲಿಟೀಸ್ ಇದೆ ಅಂತ ಹೇಳಿದ್ರೆ ನೀವು ಜೀವನ ಪೂರ್ತಿ ಸಾಕ್ತೀರಾ ಅಂದರೆ ಅದು ನಿಮ್ಮ ರಿಸ್ಕು, ಇಲ್ಲ ಅದು ಬೇಡ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ತೆಗೆಸ್ಬಿಡ್ಬೇಕು ಅಂತಲೂ ಹೇಳಿದರು. 6 ಮಂತ್ಸಿಗೆ ನಾವು ಟೆಸ್ಟ್ ಮಾಡಿಸಿದ್ದೀವಿ. ಈಗ ಆಲ್ರೆಡಿ ನನಗೆ 7 ಮಂತ್ಸ್ ಆಗ್ತಾ ಇದೆ, ಇನ್ನೂ ಕೂಡ ರಿಪೋರ್ಟ್ಸ್ ಬಂದಿಲ್ಲ. 7 ಮಂತ್ಸ್ 8 ಮಂತ್ಸ್ ಆಯಿತು ಅಂದರೆ ಬೇಬಿ ಗ್ರೋತ್ ತುಂಬ ಬೇಗ ಆಗ್ಬಿಡುತ್ತೆ. ತುಂಬ ಬೇಗ ಬೆಳೆಯೋ ಮಗುನ ಏನು ರೀಸನ್ ಕೊಟ್ಟು ತೆಗಿತಾರೆ ಇವರು, ಏನೇನೇನೋ ಯೋಚನೆಗಳು ತಲೆನಲ್ಲಿ. ಇಫ್ ಇನ್ ಕೇಸ್ ಬೇಬಿನಲ್ಲಿ ಏನಾದ್ರು ಅಬ್ನಾರ್ಮಲಿಟೀಸ್ ಇತ್ತು ಅಂದರೆ 7 ಮಂತ್ಸ್ ಆಗಿದೆ, 7 ಮಂತ್ಸ್ ಆಲ್ಮೋಸ್ಟ್ ಕೆಲವೊಂದು ಪ್ರೀ ಮೆಚೂರ್ಡ್ ಬೇಬೀಸ್ ಎಲ್ಲ 7 ಮಂತ್ಸ್ಗೆ ಹುಟ್ಬಿಡ್ತವೆ. ಆಫ್ಟರ್ 7 ಮಂತ್ಸು ಬೇಬಿ ಗ್ರೋತ್ ಅಂತೂ ತುಂಬ ಬೇಗ ಆಗ್ಬಿಡುತ್ತೆ. ಆವಾಗ ಏನಾದ್ರು ಇವರು ರಿಪೋರ್ಟ್ ಕೊಡೋದೇ ಡಿಲೇ ಮಾಡಿ ನಾನು 7 ಮಂತ್ಸ್ಗೆ ಹೋಗಿ ಅದು ಸ್ವಲ್ಪ ಡಿಲೇ ಆಗಿ ಅಬ್ನಾರ್ಮಲಿಟೀಸ್ ಬಂತು ಅಂದರೆ ಅವ್ರು ಯಾವ ರೀತಿ ತೆಗಿತಾರೆ,
ಏನಾಗುತ್ತೆ ಏನು ಎತ್ತ ಎಷ್ಟೊಂದು ಸಾವಿರ ಯೋಚನೆಗಳು ತಲೆನಲ್ಲಿ ಓಡ್ತಾ ಇತ್ತು ನನಗೆ. ಆ್ಯಂಡ್ ಅದನ್ನು ಡಾಕ್ಟರ್ ಹತ್ರ ಕೇಳಿದ್ವಿ, ನಾವು ಈ ಥರ ಮಾಡಿದ್ರು, ನಾವು ಅದಕ್ಕೆ ಅಂತಲೇ ಕಾಯ್ಕೊಂಡು ಕೂತಿದ್ದೀವಿ, ಈ ಥರ ನಿಮ್ಮ ಲ್ಯಾಬಲ್ಲಿ ಈ ಥರ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ನಮಗೆ ಅಂತ ನಾವು ಸೀರಿಯಸ್ ಆಗೇ ಹೋದ್ವಿ ಜಗಳ ಮಾಡೋಕ್ಕೆ ಅಂತಾನೆ. ಆ್ಯಂಡ್ ಅವರು ಡಾಕ್ಟ್ರ್ ಇಮ್ಮಿಡಿಯೇಟಾಗಿ ಲ್ಯಾಬ್ ಅವ್ರು ಯಾರಿದ್ರಲ್ಲ ಅವ್ರನ್ನ ಕರೆಸಿ ಸರಿಯಾಗಿ ಕ್ಲಾಸ್ ತಗೊಂಡ್ರು. ಅವರು ಯಾವ ಟೆನ್ಷನಲ್ಲಿದ್ದಾರೆ ಗೊತ್ತಾ ನಿಮಗೆ? ಒಂದು ವಿಷಯ ನನ್ನವರೆಗೂ ಏನಕ್ಕೆ ತರಲ್ಲ, ನೀವು ನನಗೆ ಇನ್ಫಾರ್ಮ್ ಮಾಡಬೇಕಲ್ವ, ನೀವು ನನಗೆ ಇನ್ಫಾರ್ಮ್ ಮಾಡಿದರೆ ನಾನು ಲ್ಯಾಬ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಇವಾಗ ಹೆಂಗೆ ಬಂತು ರಿಪೋರ್ಟು, ಇವಾಗ ಹೆಂಗೆ ಕೊಡೋಕೆ ಒಪ್ಕೊಂಡ್ರು, ಈ ಥರ ಕಾಲ್ ಮಾಡ್ತಿದ್ದಾರೆ ಪೇಷಂಟ್ಸ್, ಈ ಥರ ಕಂಡೀಷನ್ ಇದೆ ಅಂತ ನೀವು ನನಗೆ ಹೇಳಬೇಕಲ್ವ ಅಂತ ತುಂಬ ಬೈದರು. ಬೈದ್ಮೇಲೆ ಅವರು ಕಡಿಮೆ ಅಮೌಂಟ್ ಪೇ ಮಾಡಿಲ್ಲ, ಹ್ಯೂಜ್ ಅಮೌಂಟ್ ಪೇ ಮಾಡಿದ್ದಾರೆ. ಆ್ಯಂಡ್ ಅವರಲ್ಲಿ ಒಂದು ಟೆನ್ಷನ್ ಇರುತ್ತೆ, ಆ ಟೆನ್ಷನ್ನ ನಾವು ಅರ್ಥ ಮಾಡ್ಕೋಬೇಕು. ನೀವು ಈ ಥರ ಮಾಡಿದ್ದು ಸರಿ ಇಲ್ಲ, ನೀವು ನನ್ನವ್ರಿಗೂ ತರಬೇಕು, ಈ ಥರ ಕೇಸಸ್ ಎಸ್ಪೆಷಲಿ ಈ ಥರ ಕೇಸಸ್ಗಳನ್ನ ನೀವು ನನ್ನ ಹತ್ರ ತರಬೇಕು ಅಂತ ತುಂಬ ಬೈದು ನನಗೆ ಹೇಳಿದ್ರು, ರಿಪೋರ್ಟ್ಸ್ ಬರುತ್ತೆ ಇನ್ನೊಂದು 20 ಮಿನಿಟ್ಸಲ್ಲಿ, ನೀವು ವೆಯ್ಟ್ ಮಾಡಿ, ರಿಪೋರ್ಟ್ಸ್ ಬಂದಾಗ ಏನಾಗುತ್ತೆ ನೋಡೋಣ, ಅದ್ರ ಮೇಲೆ ವಿ ಕ್ಯಾನ್ ಟೇಕ್ ಎ ಕಾಲ್ ಅಂತ ಅಗೇನ್ ಸೇಮ್ ಹೇಳಿದ್ರು. ಮತ್ತೆ ನಾವು ವೆಯ್ಟ್ ಮಾಡ್ತಾ ಕೂತ್ಕೊಂಡ್ವಿ. ಹೆಂಗಿದ್ರು ಅರ್ಧ ಗಂಟೆ 20 ಮಿನಿಟ್ಸು ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದಾರಲ್ಲ, ಸರಿ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಕೊನೆಗೂ ಕೊಟ್ಟರು ನನ್ನ ರಿಪೋರ್ಟಲ್ಲಿ ಎಲ್ಲ ನಾರ್ಮಲ್ ಅಂತ ಬಂತು. ಇನ್ನೂ ಒಂದು ರಿಪೋರ್ಟ್ ಬರಬೇಕಂತೆ, ಆ ಟೆಸ್ಟಲ್ಲಿ ಇನ್ನೂ ಏನಾದರೂ ಮಗುಗೆ ಪ್ರಾಬ್ಲಮ್ ಇದೆಯಾ ಅಂತ ಕೂಡ ಚೆಕ್ ಮಾಡ್ತಾರಂತೆ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಟೆಸ್ಟ್ಗಳು ಮಾಡಿಸ್ತಾರೆ, ಏನಂತ ಪ್ರಾಬ್ಲಮ್ ಏನು ಬರುತ್ತೆ ಮಗುಗೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. NIPT ಮಾಡಿಸಿ ಅಂದರು, NIPTನಲ್ಲಿ ಮಾಡಿಸಿದ್ರೆ 99% ಏನೂ ಪ್ರಾಬ್ಲಮ್ ಇರೋಲ್ಲ ಅಂತ ಹೇಳಿದ್ರು. ಆಯಿತು ಅಂತ NIPT ಮಾಡಿಸಿದ್ವಿ. ಆ NIPTಗೆ 2 ವೀಕ್ಸ್ ವೆಯ್ಟ್ ಮಾಡಿ ರಿಪೋರ್ಟ್ಸ್ ತೊಗೊಂಡ್ರೆ ಅದು ಕೂಡ ಲೋ ರಿಸ್ಕ್ ಬಂತು. ಲೋ ರಿಸ್ಕ್ ಬಂದಿದೆ ಅಂತ ಕೂಡ ನಾವು ಡಾಕ್ಟ್ರಿಗೆ ಹೇಳಿದ್ರೆ, ನೀವು ಅಮ್ನಿಯೋಸಿಂಥಸಿಸ್ ಮಾಡಿಸ್ಬೇಕು, ಅದು ಮಾಡಿಸ್ಬಿಡಿ, ಯಾವುದಕ್ಕೂ ಬೆಸ್ಟು, ರಿಸ್ಕ್ ಬೇಡ ಅಂತ ಹೇಳಿದ್ರು. ಮತ್ತೆ ಆ ಟೆಸ್ಟನ್ನು ಮಾಡಿಸಿ ಮತ್ತೆ 1 ತಿಂಗಳು ವೆಯ್ಟ್ ಮಾಡಿ ಮತ್ತೆ ರಿಪೋರ್ಟ್ಸ್ ತೊಗೊಂಡ್ರೆ ರಿಪೋರ್ಟ್ ಅಲ್ಲೂ ನಾರ್ಮಲ್ ಅಂತ ಬಂತು. ಈಗ ಮತ್ತೆ ಇನ್ನೂ ಒಂದು ಬ್ಲಡ್ ಟೆಸ್ಟ್ ಏನೋ ಬರಬೇಕಂತೆ ರಿಪೋರ್ಟು, ಅದರಲ್ಲಿ ಇನ್ನೂ ಏನು ಚೆಕ್ ಮಾಡ್ತಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಡಾಕ್ಟರ್ಸ್ ಮೇಲೆ ನಂಬಿಕೆನೇ ಹೊಟ್ಟೋಗ್ಬಿಟ್ಟಿದೆ. ನನಗೆ ಇವ್ರು ನಮ್ಮ ಪರಿಸ್ಥಿತಿನೇನಾದರೂ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರಾ, ಅಥವಾ ನಮ್ಮ ಒಂದು ಈ ಸ್ಟೇಜಲ್ಲಿ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ, ನಾವೇನು ಸಫರ್ ಮಾಡ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ವಾ. ಅವ್ರು ನಮ್ಮ ಥರ ದಿನಕ್ಕೆ 50-60 ಜನ ಪೇಷಂಟ್ಸ್ಗಳನ್ನ ನೋಡ್ತಾರೆ, ಬಟ್ ನಾವು ಒಬ್ಬರೇ ಅಲ್ವಾ, ನಮಗೆ ಒಂದೇ ಮಗು ಅಲ್ವಾ, ಅದು ಅರ್ಥನೇ ಮಾಡ್ಕೊಳ್ಳಲ್ಲ. ಲ್ಯಾಬಲ್ಲೂ ಅಷ್ಟೇ ದಿನಾ ನೋಡ್ತಾ ಇರ್ತಾರೆ ಅವರು, ದಿನಾ ಅಷ್ಟೊಂದು ಜನ ನೋಡ್ತಿರ್ತಾರೆ, ಅವ್ರಿಗೆ ಏನು ಸ್ಪೆಷಲ್ ಅನ್ಸಲ್ಲ. ಒಂಥರ ದಿನ ಸಾಯೋರ್ಗೆ ಅಳೋರು ಯಾರು ಅನ್ನೋ ಗಾದೆ ಮಾತಿದೆಯಲ್ಲ, ಸೊ ಆ ಥರ ದಿನ ಅವ್ರು ನೋಡ್ತಾನೆ ಇರ್ತಾರೆ, ಅವ್ರಿಗೇನು ಅನ್ಸಲ್ಲ. ಬಟ್ ನಮಗೆ ಹಾಗಲ್ಲ ಅಲ್ಲ, ನಮಗೆ ಅಟ್ಲೀಸ್ಟ್ ನಮಗೆ ಯಾರಾದರೂ ಸ್ವಲ್ಪ ಕೇರ್ ತೊಗೊಬೇಕು. ನಮ್ಮ ಒಂದು ರಿಪೋರ್ಟ್ಸ್ ಎಲ್ಲ ನೋಡಿ ನಮಗೆ ಎಲ್ಲ ಪಾಸಿಟಿವ್ ಆಗಿ ನಮ್ಮನ್ನು ಯಾರಾದರೂ ಮೋಟಿವೇಟ್ ಮಾಡಬೇಕು, ಅಥವಾ ನಮಗೇನು ಆಗಲ್ಲ ಧೈರ್ಯವಾಗಿರಿ ಅಂತ ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಲ್ವ. ಆ ಥರ ಯಾವ ಒಂದು ಇದು ಕೂಡ ನನಗೆ ಸಿಗ್ತಾ ಇರಲಿಲ್ಲ. ಅದಾದಮೇಲೆ ರಿಪೋರ್ಟ್ ಬಂದಾದಮೇಲೆ ನಾವು ಹೋಗಿ ಡಾಕ್ಟ್ರಿಗೆ ತೋರ್ಸಕ್ಕೆ ಹೋದರೆ ಡಾಕ್ಟ್ರ್ ಇಲ್ಲ, ಅವರು ಲೇಬರ್ ರೂಮ್ಗೆ ಹೋಗ್ಬಿಟ್ಟಿದ್ದಾರೆ. ಆವಾಗ ನಮ್ಮ ಜೊತೆ ಮಾತಾಡಬೇಕಾದ್ರೆ ಅವ್ರಿಗೆ ಆಲ್ರೆಡಿ ಒಂದು ಎಮರ್ಜೆನ್ಸಿ ಕೇಸ್ ಇತ್ತು, ಅದು ಕೂಡ ನಮ್ಮ ಜೊತೆ ಮಾತಾಡಿ ಹೋಗಿದ್ದಾರೆ. ಅವ್ರು ಲೇಬರ್ ರೂಮ್ಗೆ ಹೋಗಿದ್ರು. ಆಗೇನು ಬೇರೆ ಡಾಕ್ಟರ್ ಸಿಕ್ಕಿದ್ರು, ಅವ್ರು ಹೇಳಿದ್ರು ನಾರ್ಮಲ್ ಬಂದಿದೆ, ಏನೂ ಪ್ರಾಬ್ಲಮ್ ಇಲ್ಲ, ತಲೆ ಕೆಡಿಸ್ಕೋಬೇಡಿ, ಇನ್ನೊಂದು ರಿಪೋರ್ಟ್ ಬರಬೇಕು, ಅದು ಬರೋಕ್ಕೆ ಡಿಲೇ ಆಗುತ್ತೆ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಇದೇ ರೀಸನ್, ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಂದರೆ ಹೇಳ್ತೀವಿ. ಹಿಂಗೆ ಮಾಡಿ 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 ನನಗೆ ಡಾಕ್ಟರ್ಸ್ ಮೇಲೆ ನಂಬಿಕೆನೇ ಹೊಟ್ಟೋಗ್ಬಿಟ್ಟಿದೆ. ಸೀರಿಯಸ್ಲಿ ತುಂಬ ಬೇಜಾರಾಗಿದೆ ನನಗೆ. ಆಲ್ಮೋಸ್ಟ್ ನಂಗೆ 7 ಮಂತ್ಸ್ ಇದೆ. 7 ಮಂತ್ಸಲ್ಲಿ ನಾನು ಇಷ್ಟು ದಿನ ಲಾಸ್ಟ್ 6 ಮಂತ್ಸಿಂದ 7 ಮಂತ್ಸು ಅಮ್ನಿಯೋಸಿಂಥಸಿಸ್ ಮಾಡಿಸ್ಕೊಂಡು ವಾಪಸ್ ಬಂದು ಈ ಒಂದು ರಿಪೋರ್ಟ್ ಬರೋವರೆಗೂ ನಾನು ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ ನನಗಷ್ಟೇ ಗೊತ್ತು. ಏನಾಗುತ್ತೆ ರಿಪೋರ್ಟು, ಏನು ಬರುತ್ತೆ ರಿಪೋರ್ಟು, ನೆಗೆಟಿವ್ ಏನಾದರೂ ಬಂದ್ಬಿಡುತ್ತಾ, ಅಬ್ನಾರ್ಮಲ್ ಅಂತ ಬಂದ್ಬಿಡುತ್ತಾ, ಏನೇನೇನೋ ವಿಚಾರಗಳು. ಈ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಯೋಚನೆಗಳಾಗ್ತಾ ಇತ್ತು. ನೋಡಿ ನಂಗೆ ಆಲ್ರೆಡಿ ಡಾರ್ಕ್ ಸರ್ಕಲ್ಸ್ ಬಂದ್ಬಿಡ್ತು, ಯಾಕಂದರೆ ನಾನು ಲಾಸ್ಟ್ 1 ಮಂತಿಂದ ನಿದ್ದೆನೇ ಸರಿಯಾಗಿ ಮಾಡಿಲ್ಲ. ಆ್ಯಂಡ್ ಹೊಟ್ಟೆ ದಪ್ಪ ಆಗ್ತಾ ಇರೋದ್ರಿಂದ ಮಲಗೋದು ತುಂಬ ಕಷ್ಟ ಆಗ್ತಾಯಿದೆ, ತುಂಬ ಅಂದರೆ ತುಂಬ ಕಷ್ಟ ಆಗ್ತದೆ. ಈ ಕಡೆ ಟರ್ನ್ ಆಗೋಕ್ಕಾಗಲ್ಲ, ಆ ಕಡೆ ಟರ್ನ್ ಆಗೋಕ್ಕಾಗಲ್ಲ, ಒಂದೇ ಸೈಡ್ ಮಲ್ಕೊಳ್ಳೋಕ್ಕೂ ಆಗಲ್ಲ. ಒಂದು ಸೈಡ್ ಮಲ್ಕೊಂಡ್ರೆ ಈ ಸೈಡ್ ನೋವು ಬರುತ್ತೆ, ಈ ಸೈಡು ಜಾಸ್ತಿ ಹೊತ್ತು ಮಲ್ಕೊಂಡ್ರೆ ಈ ಸೈಡ್ ನೋವು ಬರುತ್ತೆ. ಅವಾಗ ಚೇಂಜ್ ಮಾಡ್ತಾ ಇರಬೇಕು. ಮುಂಚೆ ಆದರೂ ಸ್ವಲ್ಪ ಪರವಾಗಿಲ್ಲ, ಮಲಗಿದ್ದಾಗಲೇ ನಾನು ಈ ಕಡೆ ಆ ಕಡೆ ಟರ್ನ್ ಆಗ್ತಿದ್ದೆ. ಬಟ್ ಇವಾಗ ಟರ್ನ್ ಆಗೋಕ್ಕಾಗಲ್ಲ, ಯಾಕಂದರೆ ಇಲ್ಲಿಂದ ಆ ಕಡೆ ಟರ್ನ್ ಆಗಬೇಕಂದ್ರೆ ಇಲ್ಲಿರೋ ಕಂಟೆಂಟೆಲ್ಲ ಈ ಕಡೆಗೆ ಶಿಫ್ಟ್ ಆಗುತ್ತೆ. ಅದು ತುಂಬ ನೋವು ಬರುತ್ತೆ, ನನಗೆ ತುಂಬ ಕಷ್ಟ ಆಯಿತು, ಆಗಲಿಲ್ಲ. ಸೊ ಅದರಿಂದ ಟರ್ನ್ ಆಗಬೇಕು ಅಂದಾಗ ಎದ್ಬಿಟ್ಟು
ಕುತ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಆಮೇಲೆ ಮತ್ತೆ ಕುತ್ಕೊಂಡು ಯಾವ ಕಡೆ ನಾನು ಮಲಗಬೇಕೋ ಆ ಕಡೆ ಮಲಗ್ತಾ ಇದ್ದೀನಿ. ಸೊ ಅದರಿಂದ ನಿದ್ದೆ ಅಂತೂ ಸರಿಯಾಗಿ ಆಗ್ತಾನೆ ಇಲ್ಲ, ತುಂಬ ಕಷ್ಟ ಆ ಒಂದು ಚಿಂತೆಗೂ ನಿದ್ದೆ ಬರ್ತಾ ಇರಲಿಲ್ಲ. ಇವಾಗ ಈ ಒಂದು ಹೊಟ್ಟೆ ದಪ್ಪ ಆಗ್ತಾ ಇರೋದಕ್ಕೂ ನಿದ್ದೆ ಆಗ್ತಾ ಇಲ್ಲ. ಆ್ಯಂಡ್ ಬೇಬಿ ಮೂಮೆಂಟ್ಸ್ ತುಂಬ ಕಷ್ಟ ಆಗ್ತಾ ಇದೆ. ಕೆಲವೊಂದ್ಸತಿ ಇರುತ್ತೆ, ಕೆಲವೊಂದ್ಸತಿ ಇರಲ್ಲ. ಅದು ಕೂಡ ಸ್ವಲ್ಪ ಯೋಚನೆ ಆಗ್ತಾ ಇರುತ್ತೆ, ಯಾಕೆ ಮೂಮೆಂಟ್ಸ್ ಮಾಡಿಲ್ಲ ಇವತ್ತು ಅಂತ. ಅಷ್ಟು ಲೆಫ್ಟ್ ಸೈಡಲ್ಲಿ ಮಲಗಬೇಕಂತೆ. ಡಾಕ್ಟರ್ ಹೇಳಿದ್ದು ಯಾವಾಗ ನನಗೆ ಮೂಮೆಂಟ್ಸ್ ಆಗಲ್ಲ ಅನಿಸ್ತು ಅವಾಗ ಲೆಫ್ಟ್ ಸೈಡ್ ಮಲ್ಕೊಂಡು ಏನೋ ಸ್ವೀಟ್ಸ್ ತಿಂದರೆ ಮೂಮೆಂಟ್ ಆಗುತ್ತೆ ಅಂತ ಹೇಳಿದ್ರು. ಅದನ್ನ ಇನ್ಮೇಲೆ ಟ್ರೈ ಮಾಡಬೇಕು. ಬಟ್ ಈಗ ಚೆನ್ನಾಗಿ ಆಗ್ತಿದೆ, ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ ಆಗ್ತಿದೆ, ನನಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅದೊಂದು ತುಂಬ ಜನ ಕೇಳ್ತಾ ಇದ್ರು, ಪಾಪ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇತ್ತು, ರಿಪೋರ್ಟ್ಸ್ ಏನಾಯಿತು ಅಂತ. ರಿಪೋರ್ಟ್ಸ್ ಬಂದಿದೆಪ್ಪ, ರಿಪೋರ್ಟ್ಸ್ ನಾರ್ಮಲ್ ಬಂದಿದೆ. ಸೊ ನನ್ನ ರಿಪೋರ್ಟ್ ನಾರ್ಮಲ್ ಆಗಿ ಬಂದಿದೆ. ಅದೊಂದು ಖುಷಿ ಆಯಿತು. ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರಲ್ಲ, ಅದೊಂದು ಖುಷಿ ಆಯಿತು. ಯಾವುದೇ ರೀತಿ ಮಗುನಲ್ಲಿ ಅಬ್ನಾರ್ಮಲಿಟೀಸ್ ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಬಂತಲ್ಲ ರಿಪೋರ್ಟು, ಅದೊಂದು ತುಂಬ ಖುಷಿ ಆಯಿತು. ಇನ್ನೊಂದು ರಿಪೋರ್ಟ್ ಬರಬೇಕು, ಅದು ಯಾವಾಗ ಬರುತ್ತೋ ನಿಜವಾಗ್ಲೂ ನಂಗಂತೂ ಗೊತ್ತಿಲ್ಲ. ಹಾಸ್ಪಿಟಲ್ಗಳು ಯಾವುದು ಸರಿಯಾಗಿ ಸೆಟ್ ಆಗ್ತಾ ಇಲ್ಲ, ಡಾಕ್ಟರ್ಸ್ಗಳು ಯಾರು ಸರಿಯಾಗಿ ಸೆಟ್ ಆಗ್ತಾ ಇಲ್ಲ, ನಮ್ಮ ಪ್ರಾಬ್ಲಮ್ಗೆ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅದೊಂದು ತುಂಬ ಬೇಜಾರಿದೆ ನನಗೆ. ನಾನು ಹೇಳಿದ್ದೆ ಯಾವ ಹಾಸ್ಪಿಟಲ್, ನಾನು ಹೋಗೋ ಹಾಸ್ಪಿಟಲ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂತ. ಇವಾಗ ನನಗೆ ನಿಜವಾಗ್ಲೂ ಸಜೆಸ್ಟ್ ಮಾಡೋ ಧೈರ್ಯ ಅಂತೂ ಬರ್ತಾಯಿಲ್ಲ, ಯಾಕಂದರೆ ನನಗೆ ಇಷ್ಟು ಪ್ರಾಬ್ಲಮ್ ಆಗಿದೆ. ಸೊ ನಾನು ಸಜೆಸ್ಟ್ ಮಾಡಿ ನೀವು ಹೋಗಿ ನೀವು ಕೂಡ ಪ್ರಾಬ್ಲಮ್ ಅನುಭವಿಸೋದು ಬೇಡ ಅಂತ. ನೋಡೋಣ, ಈಗ ಮತ್ತೆ ಇವಾಗಿನ್ನೂ 7 months ಇದೆ, ನನಗಿನ್ನೂ 2 ತಿಂಗಳು ಟೈಮ್ ಇದೆ. ಸೊ ನೋಡೋಣ, ಆವಾಗ ಮತ್ತೆ ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋಗೋಣ, ಮತ್ತೆ ಯಾವ್ದಾದ್ರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ಬೇಕು, ಈಗ ಮತ್ತೆ ನನ್ನ ಹಸ್ಬೆಂಡ್ ನೋಡೋಣ, ಇನ್ನೊಂದು ಅಟೆಂಪ್ಟ್ ಮಾಡೋಣ ಸೇಮ್ ಡಾಕ್ಟ್ರ್ ಹತ್ರ ಅಂತ ಹೇಳಿದ್ದಾರೆ. ಡಾಕ್ಟ್ರೇನೋ ಚೆನ್ನಾಗಿದ್ದಾರೆ, ಚೆನ್ನಾಗೇನೋ ಮಾತಾಡ್ತಾರೆ ಎಲ್ಲ. ಡಾಕ್ಟರ್ಸ್ ಕಡೆಯಿಂದ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ನನ್ನ ಕಡೆ. ಬಟ್ ಅದು ಸ್ಟಾಫ್ಸ್ ಎಲ್ಲ ಏನಿದ್ದಾರೆ ಅವ್ರು ಸ್ವಲ್ಪ ನನಗೆ ಐ ಆಮ್ ನಾಟ್ ಸೋ ಕಂಫರ್ಟಬಲ್ ಅಂತ ಹೇಳ್ಬೋದು. ಸೊ ನೋಡೋಣ, ನನಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದನ್ನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಆ್ಯಂಡ್ 7 monthsಲ್ಲಿ ಇವಾಗ ನನಗೆ 7 months ನಡೀತಾ ಇದೆ. ಬೇಬಿ ಮೂಮೆಂಟ್ಸ್ ಅಂತೂ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ 6 monthsಯಿಂದ ನನಗೆ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಾ ಇದೆ. ತುಂಬ ಕಷ್ಟ ಆಗ್ತದೆ. ಕಾಲುಗಳಂತೂ ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿದೆ. ಇವಾಗ ನಾನು 88 kilos ಆಗಿದ್ದೀನಿ. ಇವತ್ತು ವೆಯ್ಟ್ ಚೆಕ್ ಮಾಡಿದಾಗ 88 kg. ನಾನು ಮುಂಚೆ ಏನಿದ್ನಲ್ಲ, ಕನ್ಸೀವ್ ಆಗೋಕ್ಕೆ ಮುಂಚೆ ಡಾಕ್ಟರು ಅವಾಗ ನೀವು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಯಾಕೆ ಹೇಳೋದು ಅಂತ ಇವಾಗ ಗೊತ್ತಾಯಿತು. ಯಾಕಂದರೆ ಇವಾಗ ನಾನು ಸೇಮ್ ಅದೇ ವೆಯ್ಟ್ ಹೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಇನ್ನೂ ಡೆಲಿವರಿ ಆಗೋ ಅಷ್ಟರಲ್ಲಿ ಇನ್ನೂ ಜಾಸ್ತಿನೇ ವೆಯ್ಟ್ ಆಗೋಗ್ತೀನಿ ಅಂತ 200% ಡೆಫಿನೆಟಾಗಿ ವೆಯ್ಟ್ ಗೇನ್ ಆಗ್ತೀನಿ. ಯಾಕಂದರೆ ಈ ಎವ್ರಿ ಡೇ ನಾನು ಸ್ವಲ್ಪ ಗೇನ್ ಆಗ್ತಾ ಹೋಗ್ತಾ ಇದ್ದೀನಿ. ಕಾಲುಗಳಂತೂ ನನ್ನ ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿದ್ದಾವೆ. 2 ಕಾಲುಗಳು ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಕಾಲು ಸ್ವೆಲ್ಲಿಂಗ್ ಆಗ್ತಾ ಇದೆ, ನೋವು ಬರ್ತಾ ಇದೆ. ಆ್ಯಂಡ್ ರಾತ್ರಿ ಹೊತ್ತಂತೂ ಮಲ್ಗೋಕ್ಕಾಗೋದೇ ಇಲ್ಲ, ಯಾಕಂದರೆ ಬೇಬಿ ತುಂಬಾ ಮೂಮೆಂಟ್ಸ್ ಮಾಡುತ್ತೆ. ಸಮ್ಟೈಮ್ಸ್ ಯಾವ ಸೈಡು ಮಲ್ಗೋಕ್ಕಾಗಲ್ಲ. ನನಗೆ ಉಲ್ಟಾ ಮಲ್ಗಿನೇ ಅಭ್ಯಾಸ ಮುಂಚೆಯಿಂದನೂ. ಇವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನೂ ನನಗೆ ಉಲ್ಟಾ ಮಲಗೋಕ್ಕೆ ಆಗ್ತಾ ಇಲ್ಲ. ಒಂದು ಸೈಡಲ್ಲೇ ಮಲಗಬೇಕು, ಸ್ಟ್ರೈಟು ಕೂಡ ಮಲಗೋಕ್ಕಾಗಲ್ಲ. ಇದು ನನ್ನ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. 1 ತಿಂಗಳು ತುಂಬಾ ಕಷ್ಟಪಟ್ಬಿಟ್ಟೆ. ಆ ಒಂದು ಡಿಪ್ರೆಷನ್ ಜಾಸ್ತಿ ಆಗೋಗಿತ್ತು ನನಗೆ. ಏನು ರಿಪೋರ್ಟ್ ಬರುತ್ತೋ, ಅಬ್ನಾರ್ಮಲಿಟೀಸ್ ಬಂತು ಅಂದರೆ ತೆಗಿಬೇಕು ಅಂತಾರೋ ಏನೇನೋ ಯೋಚನೆಗಳು ಬಂತು. ಲಕ್ಕಿಲಿ ನನಗೆ ನಾರ್ಮಲ್ ಅಂತ ಬಂತು. ಯಾವುದೇ ರೀತಿ ಅಬ್ನಾರ್ಮಲಿಟೀಸ್ ನನ್ನ ಮಗುನಲ್ಲಿ ಇಲ್ಲ. ಅದೊಂದು ಸಮಾಧಾನ ಆಯಿತು. ಇಲ್ಲಾಂದರೆ ಅದೊಂದು ತಲೆನಲ್ಲಿ ಹುಳ ಕೊರಿತಾ ಇರೋದು ಯಾವಾಗ್ಲೂ. ಸೊ ಸುಮಾರು ಜನ ಕೇಳ್ತಾ ಇದ್ರಿ ಏನಾಯಿತು ರಿಪೋರ್ಟ್ ಅಂತ. ಸೊ ಇದು ನನ್ನ ಒಂದು ಆಮ್ನಿಯೋಸೆಂಟಸಿಸ್ ರಿಪೋರ್ಟ್ ಇನ್ ಸಮ್ಮರಿ ಆ್ಯಂಡ್ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಕೊಬೋದು. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನೀವು ಕೇಳಿದ್ದೀರಾ. ಸೊ ನೀವು ಕೂಡ ಏನಾದರೂ ಮಾಡಿಸಿದ್ರೆ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.